ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕಂತಿರುವಂಥ ಟಾಪಿಕ್ಕು ಈ ಲಿಕ್ವಿಡ್ ಡಯಟ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಈ ಲಿಕ್ವಿಡ್ ಡಯಟಿಂದನೇ ವೆಯ್ಟ್ ಲಾಸ್ ಆಗ್ತೀರಾ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದು 5 days a week ಮಾಡಿ, ಇದರಿಂದ ವೆಯ್ಟ್ ಗೇನ್ ಆಗಲ್ಲ ಬಟ್ ಮೇಂಟೈನ್ ಆಗ್ತೀರಾ ಅಂತ. ಎಲ್ಲದಕ್ಕಿಂತ ಫಸ್ಟು ನನ್ನ ಹತ್ರ ಬರ್ತಾರೆ, ಇದಕ್ಕೂ ಹೇರ್ ಲಾಸ್ ಅಂತ ಬರ್ತಾರೆ. ಸರ್ ಭಾಳಷ್ಟು ಕೂದಲ ಉದುರ್ತಿದೆ ಸರ್, ಹಿಂಗೆ ಅಂತ ನಾನು ಹೇಳೋದು, ಫಸ್ಟ್ ಕೂದಲ ಉದುರು ನಿಲ್ಲಿಸಬೇಕು, ಆಮೇಲೆ ಬೆಳೆಯೋದು ಅಂತ. ಸೊ ಅದೇ ರೀತಿ ವೆಯ್ಟ್ ಲಾಸಲ್ಲಿನೂ ವೆಯ್ಟ್ ಗೇನ್ ಆಗೋದು ನಿಲ್ಲಿಸ್ಬೇಕು ಫಸ್ಟು. ಸೊ ಅದಕ್ಕೆ 5 days a week ನಾವೊಂದು ಕಾರ್ಯಕ್ರಮ ಇದ್ದಿನ ವಿಡಿಯೋದಲ್ಲಿ ಹೇಳಿದ್ವಿ. ಅದನ್ನು ನಾವು ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್ ಅಂತ ಹೇಳ್ತೀವಿ. ಯಾವ ರೀತಿ ತಿನ್ನಬೇಕು, ನಮ್ಮ ಹಳೆ ಕಾಲದ ಪದ್ಧತಿ ಅಂತ ಒಂದು ಹೇಳಿದ್ದೇನೆ. ಹೀಗೆ ಈ ವಿಡಿಯೋದಲ್ಲಿ ನಾನು ಹೇಳುವಂಥ ಟಾಪಿಕ್ ಬಂದ್ಬಿಟ್ಟು ಲಿಕ್ವಿಡ್ ಡಯಟ್. ವಾರದಲ್ಲಿ 2 ದಿನ, ಅಂದರೆ 2 ದಿನ ಹಿಂದೆ ಮುಂದೆ ಇರಬಾರ್ದು. ಸೋಮವಾರ ಗುರುವಾರ ಹಂಗೆ 2 days ಗ್ಯಾಪ್ ಇಟ್ಟು ಇರಬೇಕು. ಸೊ ಈ 2 ದಿನ ನಾವೇನು ಮಾಡಬೇಕು, ಲಿಕ್ವಿಡ್ ಡಯಟ್ ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನು ಫುಡ್ ತಗೊಂಡ್ರು ಲಿಕ್ವಿಡ್ಲೇ ಇರಬೇಕು. ಅದರಲ್ಲಿ ನಾನೊಂದು 5 to 7 ಲಿಕ್ವಿಡ್ಸ್ ಹೇಳ್ತೇನೆ, ಅದನ್ನು ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಈ ಲಿಕ್ವಿಡ್ ಅಂದ ತಕ್ಷಣ ಎಲ್ಲರಿಗೂ ಬರೋದು ವಿಚಾರ ಫಸ್ಟು, ಸಾರ್ ಗ್ಯಾಸ್ ಆಗಿಬಿಡುತ್ತೇನೋ, ಸುಸ್ತಾಗ್ತೀವೇನೋ ಸಾರ್, ಚಕ್ಕರ್ ಬಂದ್ಬಿಡುತ್ತೇನೋ, ನಿಶಕ್ತಿ ಆಗುತ್ತೆ, ಎದ್ದೊಳಕ್ಕಾಗಲ್ಲೇನೋ, ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲ, ಈ ಲಿಕ್ವಿಡ್ ತಗೊಳ್ಳೋದು, ನಾನು ಹೇಳೋ ಲಿಕ್ವಿಡ್ಸ್ ತಗೊಳ್ಳೋದ್ರಿಂದ ಇನ್ನು ನಿಮ್ಮ ಜೋಶ್ ಜಾಸ್ತಿ ಆಗ್ತದೆ, ಎನರ್ಜಿ ಜಾಸ್ತಿ ಆಗ್ತದೆ, ವೀಕ್ನೆಸ್ ಅಂತೂ ಅನಿಸೋದಿಲ್ಲ ನಿಮಗೆ. ಅದು ಮಾತ್ರ ಕಡ್ಡಾಯ. ಓನ್ಲಿ ಏನಪ್ಪ ಅನಿಸುತ್ತೆ ಅಂದರೆ, ನಾನು ಊಟ ಮಾಡಿಲ್ಲ, ಅಯ್ಯೋ ನಾನು ಟಿಫಿನ್ ತಿಂದಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಹೊತ್ತು ನಿಮ್ಮ ದೇಹಕ್ಕೆ ಈ ಮಿನಿಮಮ್ ರಿಕ್ವೈರ್ಡ್, ಅಂದರೆ ಈ ಪ್ರತಿದಿನ ಎಷ್ಟು ನಾವು ಮಾಡೋ ಕೆಲಸಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಕೊಡ್ತಿದ್ದೀವಿ ಅಷ್ಟೇ, ಎಕ್ಸ್ಟ್ರಾ ಕೊಡ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದ, ಈ ಲಿಕ್ವಿಡ್ ಡಯಟ್ ಮಾಡಿದ್ರೆ ವೆಯ್ಟ್ ಕಡಿಮೆ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಯಾಕಂದರೆ ಎಷ್ಟು ಬೇಕು ನಾವು ಅಷ್ಟೇ ಕೊಟ್ಟಾಗ ಬಾಡಿ ಎಕ್ಸಸ್ ಬೇಕಂದಾಗ ಫ್ಯಾಟ್ನ ಬರ್ನ್ ಮಾಡಿ ತಗೊಳುತ್ತೆ ಎನರ್ಜಿ. ಸೊ ಅದಕ್ಕಾಗಿಯೇ ನಾವು ಈ ಲಿಕ್ವಿಡ್ ಡಯಟ್ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು. ನಾನು ಯೂಶ್ವಲಿ ರೆಕಮೆಂಡ್ ಮಾಡೋದು ಎಲ್ಲರಿಗೂ ಸೋಮವಾರ ಗುರುವಾರ. ಸೋಮವಾರ ಯಾಕಂದರೆ ಸಂಡೇ ಹೊರಗೆ ಹೋಗಿ ತಿಂದಿರ್ತಾರೆ, ಅವೆಲ್ಲ ಆಗಿರುತ್ತೆ ಅಂತ ಸೋಮವಾರ ಒಂದು ಡಯಟ್ ಮಾಡಿದ್ರೆ, ಲಿಕ್ವಿಡ್ ಡಯಟ್ ಮಾಡಿದ್ರೆ ಮಾನಸಿಕವಾಗೂ ನಿನ್ನೆ ತಿಂದೀವಲ್ಲ ಇವತ್ತು ನಾವು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಗುರುವಾರ ಯಾಕಂತ ಹೇಳಿದ್ರೆ, ಈ 2 days ಗ್ಯಾಪ್ ಆದಮೇಲೆ ಗುರುವಾರ ಯೂಶ್ವಲಿ ಭಾಳಷ್ಟು ಜನ ದೇವ್ರಿಗೆ ಹೊಂದ್ಕೊಳ್ತಾರೆ, ನಾನು ಹಿಂಗೆ ಅದು ಬಿಡ್ತೀನಿ, ಇದು ತಿನ್ನೋದಿಲ್ಲ, ಬಾಳೆಹಣ್ಣು ತಿನ್ನೋದಿಲ್ಲ ಅಂತೇಳಿ. ನಾನು ಹೇಳೋದು, ಅವತ್ತಿನ ದಿನ ನಿಮ್ಮ ದೇವ್ರನ್ನ ನೆನೆಸ್ಕೊಂಡು ಆ ದೇವ್ರಿಗಾಗಿ ಮಾಡ್ತೀರಾ ಅಂತ ಒಂದು ಸೆಂಟಿಮೆಂಟ್ ಆಗಿ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಮಾನಸಿಕವಾಗಿ ಹೌದು ನಿನ್ನೆ ತಿಂದೀವಲ್ಲ ಇವತ್ತು ನಾವು ಡಯಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ 2 ದಿನ ನಾನು ಯೂಶ್ವಲಿ ಹೇಳೋದು. ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು, ಯಾವಾಗಾದ್ರೂ ಮಾಡ್ಬೋದು. ಬಟ್ ಹಿಂದೆ ಮಾಡಬೇಡಿ, ಸೋಮವಾರ ಮಂಗಳವಾರ ಬುಧವಾರ ಹಂಗೆ ಮಾಡಬೇಡಿ, ಗ್ಯಾಪ್ ಇಟ್ಟು ಮಾಡಿ. ಸೊ ಈ ಲಿಕ್ವಿಡ್ ಡಯಟ್ ದಿನ ಬೆಳಿಗ್ಗೆ ಎದ್ದು ಕೂಡಲೇ 2 ಲೋಟ ನಾರ್ಮಲ್ ಆಗಿ ನಾನು ಹೇಳಂತಾಗೆ ಬೆಚ್ಚ ನೀರು ಅಥವಾ ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್ ಕುಡಿಬೋದು. ಅದರ ನಂತರ ಮೊದಲನೇ ಲಿಕ್ವಿಡ್ ಜೇನುತುಪ್ಪ ನೀರು, ಹನಿ ವಾಟರ್. ಈ ನಿಂಬೆ ಹಾಕೊಂಡು ಕುಡಿಯೋ ಅಭ್ಯಾಸ ಇರುತ್ತೆ, ಅದು ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಭಾಳಷ್ಟು ಜನ ಅವ್ರಿಗೂ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಇರುತ್ತೆ, ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ. ಈಗ ನಾವು ಲೂಸ್ ವೆಯ್ಟ್ ಮಾಡಬೇಕು, ನಾವು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂದಾಗ ಅದೊಂದು ಬೇಡ. ಆ ಗ್ಯಾಸ್ಟ್ರಿಕ್ಕಿಂದ ನೀವು 2 ಸಲ ಮಾಡ್ತೀರಿ, 3ನೇ ಸಲ ಬೇಡಪ್ಪ ನಮ್ಗೆ ಆಗೋದಿಲ್ಲ ಮಾಡೋಕ್ಕೆ, ಇದು ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಮುಂದಕ್ಕೆ ಹೋಗ್ತೀರಾ. ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡೋದು ಮೊದಲನೇ ಲಿಕ್ವಿಡು ಜೇನುತುಪ್ಪ ನೀರು. ನಾನು ಜೇನುತುಪ್ಪ ನೀರು ಅಂತ ಅಂದಾಗ, ಹನಿ ವಾಟರ್ ಅಂದಾಗ 250 ml ವಾಟರ್, ಅಂದರೆ ಒಂದು ದೊಡ್ಡ ಗ್ಲಾಸು, ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಜೇನುತುಪ್ಪ ಮಿಕ್ಸ್ ಮಾಡಿ, ಅದು ಒಂದು ಲಿಕ್ವಿಡ್. 5 ಲಿಕ್ವಿಡ್ಸ್ ಅಂತ ಹೇಳಿಲ್ಲ, 5 to 7 ಅಂತ. 5 ಲಿಕ್ವಿಡ್ಸಲ್ಲಿ ಒಂದು ಲಿಕ್ವಿಡ್ ಬಂದು ಹನಿ ವಾಟರ್. ಅದು ದಿನಕ್ಕೆ 3 ಸಲ ತಗೋಬೋದು. ಈ 5 ಲಿಕ್ವಿಡಲ್ಲಿ ಒಂದೊಂದು ಲಿಕ್ವಿಡು ದಿನಕ್ಕೆ ಮ್ಯಾಕ್ಸಿಮಮ್ 3 ಸಲ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೆ 10 to 12 ಲಿಕ್ವಿಡ್ಸ್ ಪರ್ ಡೇ ತಗೋಬೋದು. ಸೊ ಮೊದಲನೇದು ಹನಿ ವಾಟರ್, 2ನೇದು ಬಂದುಬಿಟ್ಟು ಮಜ್ಜಿಗೆ. ಆ ಮಜ್ಜಿಗೆಗೆ ಇಷ್ಟಕ್ಕೆ ಮುಂಚೆ ಹೇಳಿದಂಗೆ ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಹಾಕಿ ತಗೊಳ್ಳೋದ್ರಿಂದ ಗ್ಯಾಸೂ ಬರೋದಿಲ್ಲ. ಸೊ ಫಸ್ಟ್ ಬಂದುಬಿಟ್ಟು ಜೇನುತುಪ್ಪ ನೀರು, 2ನೇ ಲಿಕ್ವಿಡ್ ಬಂದುಬಿಟ್ಟು ಮಜ್ಜಿಗೆ, 3ನೇ ಲಿಕ್ವಿಡು ಎಳೆ ನೀರು, ಆ ಟೆಂಡರ್ ಕೋಕೋನಟ್, ಎಳ್ನೀರು ಅಂತ ಹೇಳ್ತೀವಿ ನಾವು, ಈ ಬೋಂಡಾ ಅಂತಲೂ ಹೇಳ್ತಾರೆ. ಸೊ ಈ ಟೆಂಡರ್ ಕೋಕೋನಟ್ ವಾಟರ್, ಎಳ್ನೀರು ಕುಡಿಬೋದು, ಅದೊಂದು 2 ರಿಂದ 3 ಸಲ ಕುಡಿಬೋದು. ನೆಕ್ಸ್ಟ್ ಲಿಕ್ವಿಡ್ ಬಂದುಬಿಟ್ಟು ORS ಅಂತ ಬರುತ್ತೆ. ಈ ರೆಡಿಮೇಡ್ ORS ಅಲ್ಲ, ಸ್ಯಾಶೆಟ್ ಬರುತ್ತೆ. ಈ 5 ರೂಪೀಸ್ಗೆ ಒಂದು ಸಿಗುತ್ತೆ, ಒಂದು ಎಲೆಕ್ಟ್ರಾಲ್ ಅಂತ ಹೇಳಿ ಸಿಗುತ್ತೆ, ವ್ಯಾಲಿಡನ್ ಸಿಗುತ್ತೆ, ಯಾವುದೂ ನಡೀತದೆ. ಬಟ್ ಆ ರೆಡಿಮೇಡ್ ಪ್ಯಾಕೆಟ್ ಅಂತೂ ಬೇಡ. ಈ ಸ್ಯಾಶೆ ಬರುತ್ತಲ್ಲ,
ಲಿಕ್ವಿಡ್ ಇರಲ್ಲ, ಓನ್ಲಿ ಪೌಡರ್ ಇರುತ್ತೆ. ಅದನ್ನ 1 ಲೋಟ ನೀರು ಮಿಕ್ಸ್ ಮಾಡಿ ಕುಡೀರಿ. ಯಾಕೆ ಕೊಡ್ತಿದ್ದೀನಿ ಇದು ತಗೊಳ್ಳೋದ್ರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಅಂದ್ರೆ ಈಗ ನಾವು ಬಳ್ಳಾರಿಯಲ್ಲಿ ಇರ್ತೀವಿ, ಇಲ್ಲಿ ಬಹಳಷ್ಟು ಬಿಸಿಲು, ಬೆವರ್ತೀವಿ, ನಿಶಕ್ತಿ ಆಗ್ತದೆ, ಸುಸ್ತು ಆಗ್ತದೆ. ಆ ಸುಸ್ತು ಆಗ್ಲಾರ್ದ ರೀಹೈಡ್ರೇಷನ್ ಆಗ್ಲಿಕ್ಕೆ, ಅಂದ್ರೆ ಸ್ವಲ್ಪ ಉತ್ಸಾಹ ಬರಲಿಕ್ಕೆ ಅಂತ ಕೊಟ್ಟಿದ್ದೀನಿ. ಇಲ್ಲ ಅಂದ್ರೆ ಫುಲ್ ವೀಕ್ ಆಗ್ಬಿಡ್ತೀರಾ. ಅದಕ್ಕೆ ವೀಕ್ ಆಗ್ಬಾರ್ದು ಅಂತೇಳಿ ORS ಅದನ್ನು 2-3 ಸಲ ತಗೋಬಹುದು. ಸೊ 1 ಜೇನುತುಪ್ಪ ನೀರಾಯ್ತು, 2ನೇದು ಮಜ್ಜಿಗೆ ಆಯ್ತು, 3ನೇದು ಎಳ್ನೀರಾಯ್ತು, 4ನೇದು ORS. 5ನೇದು ಗ್ರೀನ್ ಟೀ, ಬ್ಲ್ಯಾಕ್ ಟೀ ಆರ್ ಬ್ಲ್ಯಾಕ್ ಕಾಫಿ. ಎಲ್ಲರಿಗೂ ಕಾಫಿ ಟೀ ಅಭ್ಯಾಸ ಇರುತ್ತೆ, ಬಿಟ್ಬಿಟ್ರೆ ತಲೆನೋವು ಬಂದ್ಬಿಡುತ್ತೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಅವ್ರು ಏನು ಮಾಡ್ಬೋದು, ಈ ಹಾಲಿಲ್ಲದೆ ಬ್ಲ್ಯಾಕ್ ಟೀ ಆರ್ ಬ್ಲ್ಯಾಕ್ ಕಾಫಿ, ಅಂದರೆ ಎಲ್ಲ ಸೇಮ್ ಮಾಡೋ ಪದ್ಧತಿ, ಬಟ್ ಹಾಲು ಹಾಕಲ್ಲ ಅದಕ್ಕೆ, ಬರೀ ಡಿಕಾಷನ್ಗೆ ಬಿಸಿನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ತಗೋಬೋದು. ಇಲ್ಲ ಸರ್ ನನಗೆ ಅದು ಆಗೋದಿಲ್ಲ ಅಂದರೆ ಗ್ರೀನ್ ಟೀ ತಗೊಳ್ಳಿ. ಇದು ಒಂದು 5 ಲಿಕ್ವಿಡ್ಸ್ ನಾನು ಹೇಳುವಂಥದ್ದು. ಇನ್ನೊಂದು 7 ಅಂತ ಹೇಳಿದ್ನಲ್ಲ, ಇನ್ನೊಂದು ಎಕ್ಸ್ಟ್ರಾ ಯಾವ್ದು ಹೇಳಿದೆ ಅಂದರೆ, ಒಂದು ಬಂದ್ಬಿಟ್ಟು ಗಂಜಿ, ರಾಗಿ ಗಂಜಿ ತಗೋಬೋದು. ಇನ್ನು 2ನೇದು ಇದು ಲೈಟ್ ಫ್ರೂಟ್ ಜ್ಯೂಸ್, ಅಂದರೆ ಹೆವಿ ಫ್ರೂಟ್ ಜ್ಯೂಸ್ ಅಲ್ಲ. ಈ ಗ್ರೇಪ್ ಜ್ಯೂಸ್ ಹೆವಿ ಆಗಿಬಿಡುತ್ತೆ. ಲೈಟ್ ಅಂದರೆ ಲೈಟ್ ಮೊಸಂಬಿ ಜ್ಯೂಸ್ ಅದು. ಬಟ್ ಭಾಳಷ್ಟು ಜನಕ್ಕೆ ಈ ಸೀಸನಲ್ ಫ್ರೂಟ್ಸ್ ಆಗಿರೋ ಕಾರಣಕ್ಕೆ ಸಿಗಲ್ಲ. ನೀವು ವಾಟರ್ ಮೆಲನ್ ಜ್ಯೂಸ್ ತಗೋಬೋದು. ಬಟ್ ಅದಕ್ಕೆ ನೀವು ಮತ್ತೆ ಈ ಹೊರಗಡೆ ತಗೊಂಡ್ರೆ ಶುಗರು, ಐಸು ಎಲ್ಲ ಹಾಕಿ ಮಾಡ್ತಾರೆ. ಸೊ ಅದು ಆಪ್ಷನಲ್, ಆ 2 ಬೇಡ. ಮೇನ್ಲಿ ಈ 5 ಲಿಕ್ವಿಡ್ಸನ್ನೇ ನೀವು ಪ್ರತಿಯೊಂದು 2 ಅವರ್ಸ್ಗೆ 1.5 to 2 hours ಗ್ಯಾಪಲ್ಲಿ ಒಂದು ಲಿಕ್ವಿಡ್. ಅಂದರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ನೀವು 6 ಗಂಟೆಗೆ ಎದ್ದಿದ್ದೀರಾ, 2 ಲೋಟ ನೀರು ಕುಡಿದು ಫ್ರೆಶ್ ಆಗಿರಿ. ಒಂದು ಕಾಫಿ ಟೀ ಕುಡಿಯೋ ಟೈಮ್ ಇರುತ್ತಲ್ಲ ನಿಮ್ಮದು, 8-8:30 ಟೈಮ್ ಅನ್ಕೊಳ್ಳಿ. ಆ 8 ಗಂಟೆ ಟೈಮು ಇಲ್ಲ 7:30 ಟೈಮ್ಗೆ 1 ಲೋಟ ಜೇನುತುಪ್ಪ ಕುಡಿದ್ಬಿಡಿ. ಒಂದು 2 hours ಬಿಟ್ಟು 1 ಗ್ಲಾಸ್ ಮಜ್ಜಿಗೆ ಕುಡೀರಿ. ಆಫೀಸ್ ಹೋಗೋಕೆ ಮುಂಚೆ ಮತ್ತೆ ಜೇನುತುಪ್ಪ ನೀರು ಕುಡಿದು ಆಫೀಸ್ಗೆ ಹೋಗ್ತಾ ORS ಪ್ಯಾಕೆಟ್ ಜೇಬಲ್ಲಿ ಇಟ್ಕೊಂಡು ಆಫೀಸ್ಗೆ ಹೊರಡಿ. ಹೋದಲ್ಲಿ 2 hours ಬಿಟ್ಟು 1 ಲೋಟ ಎಲ್ಲಾದರೂ ನಿಮಗೆ ಗ್ಲಾಸು ನೀರು ಸಿಗುತ್ತೆ, ಮಿಕ್ಸ್ ಮಾಡ್ಕೊಂಡು ORS ಕುಡಿಬೋದು. ಸೊ ಹೊರಗಡೆ ಇರ್ತೀರಿ ಆಫೀಸ್ ಅಂದರೆ ನಿಮ್ಗೆ ಎಳ್ನೀರು ಸಿಗ್ಬೋದು. ಸೊ ನಾನು ಈ ORS ಮತ್ತು ಎಳ್ನೀರು ಹೊರಗಡೆ ಇದ್ದಾಗ ತಗೊಳಕ್ಕೆ ನಾನು ರೆಕಮೆಂಡ್ ಮಾಡ್ತೇನೆ. ನೀವು ಒಂದು ಬೇಕಾ ಪಾರ್ಸಲ್ ತೊಗೊಂಡೋಗಿ ಅಲ್ಲಿ ಎಳ್ನೀರು ತಗೋಬೋದು. ಇಲ್ಲ ಆಫೀಸ್ನ ಆಚೆ ಲಂಚ್ ಟೈಮಲ್ಲಿ ಬ್ರೇಕ್ ಇದ್ದಾಗ ಹೊರಗಡೆ ಬಂದು ಕುಡಿಬೋದು, ಆ ರೀತಿ ಮಾಡ್ಬೋದು. ಮತ್ತೆ ಸ್ವಲ್ಪ ಬಿಟ್ಟು ಆಫೀಸಲ್ಲಿ ಕಾಫಿ ಟೀ ಕುಡಿಯೋ ಟೈಮಲ್ಲಿ ನೀವು ಬೇಕಾ ಗ್ರೀನ್ ಟೀ ಅನ್ನು ಸೇವಿಸ್ಬೋದು ತಗೊಂಡು. ಮತ್ತೆ ಮನೆಗೆ ಬಂದುಬಿಟ್ಟು ಫ್ರೆಶ್ ಆಗಿ 1 ಲೋಟ ಮಜ್ಜಿಗೆ ಕುಡಿದು ಮತ್ತೆ ಒಂದು 2 hours ಗ್ಯಾಪ್ ಬಿಟ್ಟು ಒಂದು ಜೇನುತುಪ್ಪ ನೀರು. ಸೊ ಇಲ್ಲಿ ಜೇನುತುಪ್ಪ ನೀರು ಟೋಟಲ್ 2-3 ಟೈಮ್ಸ್ ಆಯ್ತು. ಈಗ ಮತ್ತೆ ಲಾಸ್ಟ್ ಇನ್ನೇನು ಉಳಿದಿದೆ ನಮ್ಮದು ಲಿಕ್ವಿಡು ORS, ಮತ್ತೆ ಒಂದು ಲೀಟರ್ ಕುಡಿದು ನೀವು ದಿನನ ಮುಗಿಸ್ಬೋದು. ಮತ್ತು ಬೆಳಿಗ್ಗೆ ರಾತ್ರಿ ತನಕ ಮುಗಿದು ಮರನೇ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ವರೆಗೂ ಇದನ್ನೇ ಕಂಟಿನ್ಯೂ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕ್ಯಾಲರಿ ಡೆಫಿಸಿಟ್ ಅಂತೀವಿ, ಅಂದರೆ ದೇಹದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಕ್ಯಾಲರೀಸ್ ಬೇಕೋ ಅದನ್ನು ನಾವು ಡೆಫಿಸಿಟ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಸೊ ದೇಹ ಫೋರ್ಸ್ಫುಲ್ ಆಗಿ ಫ್ಯಾಟ್ ಬರ್ನ್ ಮಾಡುತ್ತೆ. ಸೊ ಅದಕ್ಕೆ ಈ ಫಾಸ್ಟಿಂಗ್ ಆರ್ ಲಿಕ್ವಿಡ್ ಫಾಸ್ಟಿಂಗ್ ಅಂತೀವಿ, ಇಲ್ಲ ಲಿಕ್ವಿಡ್ ಡಯಟ್ ಅಂತೀವಿ. ಇದರಿಂದ ಈ ರೀತಿ ನಿಮ್ಮ ಫ್ಯಾಟನ್ನು ಕಡಿಮೆ ಮಾಡ್ಬೋದು. ಇದರಲ್ಲಿ ದುಡ್ಡು ಖರ್ಚಾಗೋದು ಇಲ್ಲ, ಬಹಳಷ್ಟು ಕಡಿಮೆ ಖರ್ಚು. ಏನಂದ್ರೆ ಆ ಎಳ್ನೀರು ORS ಬಿಟ್ಟು ಮಿಕ್ಕಿದೆಲ್ಲ ಮನೆಯಲ್ಲೇ ಇರ್ತದೆ. ಇನ್ನೊಂದು, ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥ ಡಯಟ್ ಇದು. ಬಟ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ, CKD ಅಂತ ಹೇಳಿದೆ ಅಂತ ಇದ್ದವರು ಈ ಡಯಟನ್ನು ಮಾಡಬೇಡಿ. ಬಟ್ ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಇದೆ, ನೀವು ಮಾಡ್ಬೋದಾ ಇಲ್ಲ ಅಂದರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ ಕ್ಲಿನಿಕ್ದು, ನೀವು ಕಾಲ್ ಮಾಡಿ ಕೇಳಬಹುದು, ಅಥವಾ ನಮ್ಮ ಅಡ್ರೆಸ್ ಬಂದು ನಮ್ಮನ್ನ ಭೇಟಿನೂ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ಹೇಳಿರೋಂಥದ್ದು ಜನರಲ್ ಆಗಿ, ಅಂದರೆ ಏನೂ ಕಾಯಿಲೆ ಇಲ್ಲದೆ ನಾರ್ಮಲ್ ಆಗಿದ್ದವರು, ಈ ಏಜ್ ಒಂದು 18 to 30, 25-30 ಇರೋರು, ವೇಟ್ ಕಡಿಮೆ ಆಗಬೇಕು. 50 ಅವ್ರೂ ಮಾಡ್ಬೋದು. ಈ 50 ಇದ್ದು ನಿಮ್ಗೇನು ಬೇರೆ ಕಾಂಪ್ಲಿಕೇಶನ್ಸ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇಲ್ಲ ಅಂತ ಯಾವುದು ಪ್ರಾಬ್ಲಮ್ ಇಲ್ಲ ಅನ್ನೋರು ಆರಾಮಾಗಿ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ, ನೀವು ಮಾಡ್ಬೋದಾ ಇಲ್ಲ ಅಂತಂದರೆ ಅದು 1-on-1 ಕನ್ಸಲ್ಟೇಷನ್ ಬೇಕಾಗುತ್ತೆ. ನೀವು ಬಂದರೆ ನಿಮ್ಮ ಕಾಯಿಲೆ ಬಗ್ಗೆ ನೋಡಿಬಿಟ್ಟು ಆ ಡಯಟ್ ಹೇಳ್ಬೋದು. ಸೊ ಈ ಡಯಟ್ ಬಹಳಷ್ಟು ಸುಲಭ ಆ್ಯಂಡ್ ವೆರಿ 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 ಎಫೆಕ್ಟಿವ್, ಸೈಂಟಿಫಿಕಲಿನೂ ಪ್ರೂವ್ ಆಗಿರುವಂಥ ಒಂದು ಡಯಟ್ ಇದು. ಇದು ಮಾಡೋದ್ರಿಂದ ನೀವು ವಾರದಲ್ಲಿ 1.5-2 ಕಿಲೋ ವೆಯ್ಟ್ ಗ್ಯಾರಂಟಿಯಾಗಿ ಕಡಿಮೆ ಆಗ್ತೀರ. ನಾನು ಹೇಳಿದ್ರೆ ಆಗಲ್ಲ, ನೀವು ಮಾಡಿದ್ರೆ ಆಗ್ತದೆ. ನಾನು ಹೇಳಿದ ವಿಡಿಯೋ ನೋಡಿಬಿಟ್ಟು ಚೆನ್ನಾಗಿದೆ ಅನಿಸ್ತದೆ, ಬಟ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಅಭ್ಯಾಸ ಮಾಡಿಲ್ಲ ಅಂತಂದರೆ ಯಾವುದೂ ಫಲಿತ ಕೊಡೋದಿಲ್ಲ. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ನಾನು ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕ್ಲಿನಿಕ್ ಬಂದು ಭೇಟಿ ಆಗ್ಬೋದು. ನಮಸ್ಕಾರ.